ಹಾಯ್ ಎಲ್ಲರಿಗೂ ನಮಸ್ಕಾರ. ಪದ್ಮಾ ಸಿಂಪ್ಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಬಾದಾಮ್ ಪುರಿನ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಬಾದಾಮ್ ಪುರಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೇಮ್ ಬೇಕ್ರಿಲಿ ಬರ್ತೀವಲ್ಲ, ಅದೇ ರೀತಿ ಇತ್ತು ಸ್ವೀಟ್ ಇದು. ಫಸ್ಟ್ ಟೈಮ್ ಕೂಡ ಮಾಡಿದ್ರೂ ಕೂಡ ಫೇಲ್ ಆಗಲ್ಲ ಇದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಹೀಗೆ ವಿಡಿಯೋ ನೋಡ್ಬೇಕಾದ್ರೆ ಮನೆಯಲ್ಲಿ ಮಕ್ಕಳು ನನಗೂ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಲೇಯರ್ ಲೇಯರಾಗಿ. ಈ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ ಅಗಲವಾದ್ದು. ಅದಕ್ಕೆ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು. ನೋಡಿ, 1.5 ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊಂಡೆ. ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎರಡು ಒಟ್ಟಿಗೆ ಈಗ ಹಿಟ್ಟನ್ನು ಮಧ್ಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದೇ ಸಲ ನೀರನ್ನು ಹಾಕೋದ್ರಿಂದ ತೆಳು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನ ಈ ರೀತಿ ಸಾಫ್ಟಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಚೆನ್ನಾಗಿ ನಾದ್ಕೋಬೇಕು. ಹೀಗೆ ನಾದ್ಕೊಳ್ಳೋದ್ರಿಂದನೇ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಆದಮೇಲೆ ಒಂದು ಬೌಲ್ನ ಮುಚ್ಚಿ ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅಷ್ಟರೊಳಗೆ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ನೋಡಿ, ಒಂದು ಪಾತ್ರೆನ ಇಟ್ಟಿದ್ದೀನಿ ನಾನು. ಆ ಪಾತ್ರೆಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ 1 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇಷ್ಟು 1.5 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಸಾಕಾಗುತ್ತೆ. ನೋಡಿ, 1 ಕಪ್ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಕ ಬರೋದಕ್ಕೆ ಇಡೋಣ. ಒಂದೆಳೆ ಪಾಕ ಬರಬೇಕು ಇದು. ನೋಡಿ, ಪಾಕ ಈಗ ಒಂದೆಳೆ ಪಾಕ ರೆಡಿಯಾಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಕೈಯಲ್ಲಿ ತೆಗೆದು ನೋಡಿ, ಒಂದೆಳೆ ಮುಟ್ಟಿದ್ರೆ ಒಂದೇ ಎಳೆ ಬರಬೇಕು. ಆ ರೀತಿ ಇರಬೇಕು. ಇಷ್ಟಾಗಿದ್ರೆ ಪಾಕ ರೆಡಿಯಾಗಿದೆ ಅಂತ. ಈಸಿಯಾಗಿ ಮನೆಯಲ್ಲ ಮಾಡ್ಬೋದು. ನೋಡಿ, ಈಗ ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಒಂದು 3 ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಉಗುರು ಬೆಚ್ಚಗಾಗಬೇಕು. ಅಷ್ಟರೊಳಗೆ ನಾವು ಬಾದಾಮ್ ಪೂರಿನ ಲಟ್ಟಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲೇ ನಾದ್ಕೊಂಡು ಪೂರಿನ ರೆಡಿ ಮಾಡ್ಕೋಬೇಕಾಗುತ್ತೆ. ಬಾದಾಮ್ ಪೂರಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಾನು ಒಂದೊಂದೇ ಉಂಡೆನ ಮಾಡ್ಕೊಳ್ಳೋದಿಲ್ಲ. ಹಿಂಗೆ ಚಾಕು ತಗೊಂಡು ಚಿಕ್ಕದಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಂದು 10 ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲದನ್ನು ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು
ಇಷ್ಟು ಅಗಲ ಹರ್ಕೊಂಡು ಚೆನ್ನಾಗೆ ಇದನ್ನು ಶೇಪ್ ಮಾಡ್ಕೋಬೇಕು. ಈಗ ಟ್ರಯಾಂಗಲ್ ಶೇಪಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನ ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿದ್ರೂ ಆಗುತ್ತೆ, ಇಲ್ಲ ಲಟ್ಟಣಿಕೆಯಲ್ಲಿ ನಿಧಾನ ಪ್ರೆಸ್ ಮಾಡಿ, ಇಲ್ಲಾಂದರೆ ಅದು ಲೇಯರ್ ಬಿಟ್ಕೊಳ್ಳೋದಿಲ್ಲ. ಗಟ್ಟಿಯಾಗಿ ಆದ್ಮೇ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗೇ ಬರೋದಿಲ್ಲ. ಬಾದಾಮ್ ಪುರಿ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಒಂದೊಂದೇ ಎತ್ತಿಟ್ಕೊಳ್ತೀನಿ ನಾನು. ಈಗ ಒಂದು ಪಾತ್ರೆನ ಇಟ್ಬಿಟ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಎಣ್ಣೆನ ಹಾಕ್ಕೊಂಡು ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಇದರೊಳಗೆ ಎಣ್ಣೆ ಕಾದಿದೆ. ಈಗ ಒಂದೊಂದೇ ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಹಾಕ್ಕೋಬೇಕು. ಎಲ್ಲ ಜಾಸ್ತಿ ಒಂದೇ ಸಲ ಹಾಕಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದೊಂದೇ ಒಂದು 4-5 ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಇರಲಿ, ಎಲ್ಲ ಅಂಟ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗೆ ಹಾಕ್ಕೊಂಡು ನೋಡಿ. ಇದು ಲವಂಗ ಹಾಕಿಲ್ಲ ತುದಿಯಲ್ಲಿ ನಾನು ಬಾದಾಮ್ ಪುರಿಗೆ, ಹಾಗಾಗಿ ಎಷ್ಟು ಉಬ್ತಾ ಇದೆ ನೋಡಿ. ಅದೇ ಲವಂಗ ಹಾಕಿ ಮಾಡೋದನ್ನು ತೋರಿಸ್ತೀನಿ ತುದಿಯಲ್ಲಿ. ಈ ರೀತಿ ಎರಡು ಕಡೆ ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ಅದು ಬೇಯೋದಿಲ್ಲ, ಒಳಗಡೆ ಎಲ್ಲ ಹಸಿ ಹಸಿ ಆಗಿಬಿಡುತ್ತೆ. ಹೀಗೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಯಾರ್ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಈ ರೀತಿ ಚೆನ್ನಾಗೆ ಕಲರು ಈ ರೀತಿ ಗೋಲ್ಡನ್ ಕಲರ್ ಸ್ವಲ್ಪ ಬರೋ ಹಾಗೆ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಈ ಕಡೆ ಸೈಡು ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಈಗ ಬಾದಾಮ್ ಪುರಿನ ಎಣ್ಣೆಯಿಂದ ತೆಗೆದಿದ ತಕ್ಷಣ ಸಕ್ಕರೆ ಪಾಕದೊಳಗೆ ಹಾಕೋಬೇಕಾಗುತ್ತೆ ಬಿಸಿ ಇದ್ದಾಗಲೇ. ಯಾಕೆಂದರೆ ಸಕ್ಕರೆ ಪಾಕ ಹೀರ್ಕೊಳ್ಳುತ್ತೆ ಅದು ಬಿಸಿ ಇದ್ದರೆ. ತಣ್ಣಗಾದ್ಮೇಲೆ ಪೂರಿ ಎಲ್ಲ ತಣ್ಣಗಾದ್ಮೇಲೆ ಹಾಕಿದ್ರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಹಾಗಾಗಿ ಬಿಸಿ ಇದನ್ನೇ ಕರೆದಿದ ತಕ್ಷಣ ಪಾಕದೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 1-2 ನಿಮಿಷ ಪಾಕದೊಳಗೆ ನೆನೆಸಿಟ್ರೆ ಸಾಕು. ಜಾಸ್ತಿ ಹೊತ್ತೇನು ಬಿಡಬೇಕು ಅಂತ ಏನಿಲ್ಲ. 1-2 ನಿಮಿಷ ಬಿಟ್ಟರೆ ಅದು ಸ್ವೀಟೆಲ್ಲ ಹೀರ್ಕೊಳ್ಳುತ್ತೆ ಸಕ್ಕರೆ ಪಾಕ. ನೋಡಿ ಈ ರೀತಿ ಎರಡು ಕಡೆನೂ ಪಾಕದಲ್ಲಿ ನೆನೆಸ್ಬಿಟ್ಟು ಬಿಡ್ತೀನಿ 2 ನಿಮಿಷ. ಅಷ್ಟರೊಳಗೆ ಈಗ ಲವಂಗನ ಹಾಕಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಲಟ್ಟಿಸಿದ್ವಲ್ಲ ಅದಕ್ಕೆ. ನೋಡಿ ಈಗ ಲವಂಗ ಹಾಕಿರೋದು ಕೂಡ ಎಣ್ಣೆಯೊಳಗೆ ಒಂದೊಂದೇ ಹಾಕ್ಕೊಂಡು ಕರಿಯೋಣ. ನೋಡಿ ಈ ರೀತಿ ಲವಂಗನ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಚೆನ್ನಾಗಿ ಅದೇ ರೀತಿ ಫ್ರೈ ಮಾಡಿಕೊಂಡು ಪಾಕದೊಳಗೆ ಹಾಕೊಳ್ಳೋದು. ನೋಡಿ ಈಗ ಎಲ್ಲದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಷ್ಟು ಹಿಟ್ಟಲ್ಲಿ ಒಂದು 20-25 ಬಾದಾಮ್ ಪುರಿ ಆಗಿದೆ 1.5 ಕಪ್ಪು ಮೈದಾ ಹಿಟ್ಟಲ್ಲಿ. ನೋಡಿ ಈ ರೀತಿ ಚೆನ್ನಾಗಿ ಎರಡು ಕಡೆನೂ ಫ್ರೈ ಮಾಡಿಕೊಂಡು ನೋಡಿ ಅದು ಆಗಲೇ ಮುಂದೆಗಡೆ ಲವಂಗ ಹಾಕಿರಲಿಲ್ಲ, ಎಷ್ಟೊಂದು ಉಬ್ಬಿತ್ತು. ಇದು ಲವಂಗ ಹಾಕಿರೋದಕ್ಕೆ ಲೇಯರ್ ಎಲ್ಲ ಬಿಟ್ಕೊಂಡಿಲ್ಲ. ನೋಡಿ ಈ ರೀತಿ ಬಂದಿದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಲವಂಗ ಹಾಕಿನೂ ಫ್ರೈ ಮಾಡ್ಕೋಬೋದು, ಎಣ್ಣೆಯಲ್ಲಿ ಹಾಕ್ದಲ್ಲೇ ಕೂಡ ಫ್ರೈ ಮಾಡ್ಕೋಬೋದು. ಬಟ್ ಅದು ಬಿಟ್ಕೊಳ್ಳುತ್ತೆ, ಉಬ್ಬುತ್ತೆ ಜಾಸ್ತಿ. ನೋಡಿ ಈ ರೀತಿ ಅದನ್ನು ಕೂಡ ತೆಗೆದು ಬಿಸಿ ಇದ್ದಾಗಲೇ ಎಣ್ಣೆ ಪಾಕದಲ್ಲಿ ಅದನ್ನು ಕೂಡ ಹಾಕ್ಕೋಬೇಕು. ಈಗ ಮೊದಲೇ ಹಾಕಿಟ್ಟಿದ್ನಲ್ಲ ಪಾಕದಲ್ಲಿ ಅದನ್ನೆಲ್ಲ ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದೊಂದೇ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಇಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಆಗಿದ್ದಕ್ಕೆ ಪಾಕ ಗಟ್ಟಿಯಾಗಿಬಿಟ್ಟಿದೆ. ನೋಡಿ ಈ ರೀತಿ ಫೈನಲಾಗಿ ಬಂದಿದೆ. ನಾನು ಅದ್ರ ಮೇಲೆ
ಎಲ್ಲನೂ ಬಾದಾಮ್ ಪೂರಿನೂ ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಮೇಲೆ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಅದ್ರ ಮೇಲೆ. ಈ ರೀತಿ ನೋಡಿ, ಫೈನಲ್ ಆಗಿ ಈ ರೀತಿ ಬಂದಿದೆ. ಯಾರ್ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಳಿ ಹೇಗೆ ಬಂತು ಅಂತ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಮಾಡಿಕೊಟ್ರೆ. ಈ ರೀತಿ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ.